ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಇದು ಪರಶಿವನ ಪ್ರೇಮ ಕಥೆ. ಪರಶಿವನ ಪ್ರೇಯಸಿಯರು ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋಲಿ ನೋಡೋಣ. ಪರಶಿವನ ಪತ್ನಿ ಪಾರ್ವತಿ. ಸತೀದೇವಿ ಅಥವಾ ಶಕ್ತಿ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೆ ತಿಳಿದಿರುತ್ತದೆ. ಪರಶಿವನಿಗೆ ಇನ್ನೂ ಪತ್ನಿಯರಿದ್ದರು. ಪರಶಿವನದು ಪ್ರೇಮ ವಿವಾಹ. ಪರಶಿವನ ಪ್ರೇಯಸಿಯರು ಯಾರು ಗೊತ್ತಾ? ಇಲ್ಲಿದೆ ಪರಶಿವನ ಪ್ರೇಮ ಕಥೆ. ಒಂದೆಡೆ ಶಿವನು ಯೋಗಿಗಳ ದೇವರು, ಸ್ವನಿಯಂತ್ರಕ ಮತ್ತು ಬ್ರಹ್ಮಚಾರಿಯಾದರೆ ಇನ್ನೊಂದೆಡೆ ಶಿವನು ತನ್ನ ಸಂಗಾತಿಯ ಗಮನಾರ್ಹ ಪ್ರೇಮಿ. ಸಾಮಾನ್ಯವಾಗಿ ಯಾರನ್ನಾದರೂ ಶಿವನು ಪತ್ನಿ ಯಾರೆಂದು ಕೇಳಿದಾಗ ಅವರ ಉತ್ತರ ಪಾರ್ವತಿಯಾಗಿರುತ್ತದೆ. ಆದರೆ ಶಿವನಿಗೆ ಕೇವಲ ಪಾರ್ವತಿ ಮಾತ್ರವಲ್ಲ, ಅನೇಕ ಪತ್ನಿಯರಿದ್ದಾರೆ. ಆತನ ಪತ್ನಿಯರು ಸ್ತ್ರೀಲಿಂಗ ಶಕ್ತಿಗಳ ಸಂಕೇತವಾಗಿದೆ. ಶಿವನ ಪತ್ನಿಯರಾದ ಶಕ್ತಿ, ಪಾರ್ವತಿ, ಉಮಾ, ದುರ್ಗಾ ಮತ್ತು ಕಾಳಿಯರನ್ನು ಹಿಂದೂ ಧರ್ಮದ ದೇವತೆಗಳೆಂದು ಪೂಜಿಸಲಾಗುತ್ತದೆ. ಅವರಲ್ಲಿ ಪಾರ್ವತಿ ಪ್ರೀತಿ ಮತ್ತು ಪ್ರಣಯದ ದೇವತೆಯಾದರೆ ಉಮಾ ಮಾತೃತ್ವದ ದೇವತೆ, ದುರ್ಗಾ ನ್ಯಾಯದ ದೇವತೆ ಮತ್ತು ಕಾಳಿ ಸಾವಿನ ದೇವತೆ ಎಂದು ಹೇಳಲಾಗುತ್ತದೆ. ಶಿವನ ಮತ್ತು ಈ ದೇವತೆಗಳ ನಡುವಿನ ಪ್ರೇಮ ಕಥೆ ಏನೆಂದು ನೋಡೋಣ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮನು ಸರಸ್ವತಿಯನ್ನು, ವಿಷ್ಣು ಲಕ್ಷ್ಮಿಯನ್ನು ವಿವಾಹವಾಗುತ್ತಾರೆ. ಆದರೆ ಪರಶಿವನ ಮದುವೆಯಂಥ ಅಲೌಕಿಕ ಜಗತ್ತಿನತ್ತ ಗಮನ ಹರಿಯುವುದಿಲ್ಲ. ಅವನು ವಿವಾಹವನ್ನು ಅಂಶವನ್ನು ತೊರೆದು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. ಶಿವನಿಗೂ ಕೂಡ ವಿವಾಹ ಮಾಡಿಸಬೇಕೆಂಬ ಆಸೆ ಬ್ರಹ್ಮದೇವನಿಗೆ ಹುಟ್ಟುತ್ತದೆ. ಆಗ ಬ್ರಹ್ಮ ವಿಷ್ಣುನ ಬಳಿ ಹೋಗಿ ಶಿವನಿಗೆ ವಿವಾಹ ಮಾಡಿಸುವುದು ಹೇಗೆ ಎಂದು ಕೇಳುತ್ತಾನೆ. ಆಗ ವಿಷ್ಣು ಆತನಿಗೆ ಸುಂದರ ಹುಡುಗಿ ಮನವೊಲಿಸಬೇಕೆಂದು ಹೇಳುತ್ತಾನೆ. ಆಗ ಬ್ರಹ್ಮನು ತನ್ನ ಮೊಮ್ಮಗಳಾದ ಸತಿಯನ್ನು ಮಗ ದಕ್ಷ ಮಹಾರಾಜನಿಗೆ ಜನಿಸುವಂತೆ ಮಾಡುತ್ತಾನೆ. ಸತಿ ಬಾಲ್ಯದಿಂದಲೇ ಶಿವನ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿರುಳಾಗಿರುತ್ತಾಳೆ. ಕಾಲಕ್ರಮೇಣ ಸತಿಯು ಮದುವೆ ವಯಸ್ಸಿಗೆ ಬರುವಂತೆ ಆಕೆಯ ತಂದೆ ದಕ್ಷ ಮಹಾರಾಜ ವರವನ್ನು ಹುಡುಕಲು ಆರಂಭಿಸುತ್ತಾನೆ. ಆದರೆ ಸತಿ ಅಥವಾ ಶಕ್ತಿಯು ಆ ಎಲ್ಲ ವರವನ್ನು ನಿರಾಕರಿಸುತ್ತಾಳೆ. ಅವಳು ತಾನು ವಿವಾಹವಾದರೆ ಅದು ಶಿವನನ್ನು ಮಾತ್ರವೆಂದು ಹಠ ಹಿಡಿದು, ಇದಕ್ಕಾಗಿ ಸತಿ ಆಹಾರ ನೀರವೆಲ್ಲ ತ್ಯಜಿಸಿ ಕಠಿಣ ಶಿವನ ಧ್ಯಾನವನ್ನು ಆಯ್ದುಕೊಂಡು ಸತಿಯ ಸ್ಥಿತಿಯನ್ನು ನೋಡಲಾರದೆ ಪರಶಿವನು ಆಕೆಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಸತಿ ತನ್ನ ಬಯಕೆಯನ್ನು ತಿಳಿಸುವ ಮೊದಲೇ ಶಿವ ಆಕೆಯನ್ನು ವಿವಾಹ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಆದರೆ ದಕ್ಷ ಮಹಾರಾಜನಿಗೆ ಇಷ್ಟವಿರಲಿಲ್ಲ. ಆದರೂ ಮಗಳ ಹಠಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ಶಿವ ಪಾರ್ವತಿಯವರ ಇನ್ನೊಂದು ಪ್ರೇಮ ಕಥೆ ಇದೆ. ಪಾರ್ವತಿ ಎಂದರೆ ಪರ್ವತ ಎಂದರ್ಥ. ಇದು ಸಂಸ್ಕೃತ ಪರ್ವತ ಎನ್ನುವ ಶಬ್ದದಿಂದ ಉಗಮವಾಗಿದೆ. ಪಾರ್ವತಿ ಸತಿಯಂತೆ ಚಿಕ್ಕವಳಿದ್ದಾಗಲೇ ಶಿವನನ್ನು ಪ್ರೀತಿಸಿದಳು. ಶಿವನ ಪ್ರೀತಿಯನ್ನು ಪಡೆಯಲು ಪಾರ್ವತಿಯು ಶಿವನ ಧ್ಯಾನ ಮಾಡುತ್ತಿದ್ದ ಗುಹೆಯ ಬಳಿ ಹೋಗಿ ಪ್ರತಿನಿತ್ಯ ಆ ಗುಹೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ಹಾಗೂ ಗುಹೆಯ ಹೊರಗೂ ಅಲಂಕಾರವನ್ನು ಮಾಡುತ್ತಿದ್ದಳು. ಆದರೂ ಕೂಡ ಶಿವ ಆಕೆಯನ್ನು ಪ್ರೀತಿಸಲು ಒಪ್ಪಲಿಲ್ಲ. ಕೆಲವೊಂದು ಕಥೆಗಳ ಪ್ರಕಾರ ಪಾರ್ವತಿ ದೇವಿಯು ಮೈಬಣ್ಣ ಕಪ್ಪವಾಗುವುದರಿಂದ ಆಕೆ ಶಿವನ ಹತ್ತಿರ ಹೋಗಲು ಹಿಂಜರಿಯುತ್ತಿದ್ದಳು ಎಂದು ಹೇಳಲಾಗುತ್ತದೆ. ಆಕೆ ತಾನು ಶಿವನನ್ನು ಒಲಿಸಿಕೊಳ್ಳಬೇಕಾದರೆ ಮೊದಲು ತಾನು ಸುಂದರವಾಗಿ ಕಾಣಬೇಕೆಂಬ ಅರಿತುಕೊಂಡವಳು. ಅದಕ್ಕಾಗಿ ಅವಳು ಕಾಡಿನಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದಳು. ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ನೀರು, ಆಹಾರ, ಉಳಿಯಲು ಸ್ಥಳಗಳಿಲ್ಲದೆ ಕಾಡಿನ ಮಧ್ಯೆ ತಪಸ್ಸನ್ನು ಮಾಡಲು ಆರಂಭಿಸಿದಳು. ಪಾರ್ವತಿಯು ತಪಸ್ಸಿನಿಗೆ ಮನಸೋತು ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಯು ಸುಂದರವಾಗುವಂತೆ ವರವನ್ನು ನೀಡುತ್ತಾನೆ. ತದನಂತರ ಪಾರ್ವತಿಯು ಅತ್ಯಂತ ಸುಂದರವಾಗುತ್ತಾಳೆ. ಈಗ ಅವಳು ತನ್ನ ಸೌಂದರ್ಯದ ತಲ್ಲಿಕೊಡಿಸಿಕೊಳ್ಳದೆ ನೇರವಾಗಿ ಶಿವನ ಧ್ಯಾನಕ್ಕೆ ಕುಳಿತುಕೊಳ್ಳುವ ಗುಹೆಯೊಳಗೆ ಪ್ರವೇಶಿಸುತ್ತಾಳೆ. ಆಕೆಯ ಸೌಂದರ್ಯವನ್ನು ಕಂಡು ಶಿವನು ಆಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ. ನಂತರ ಶಿವ ಪಾರ್ವತಿಯರು ಒಬ್ಬರೊಮ್ಮೆ ಇಷ್ಟಪಟ್ಟು ವಿವಾಹವಾಗುತ್ತಾರೆ. ಹೀಗೆ ಶಿವ ಮತ್ತು ಪಾರ್ವತಿಯರ ಪ್ರೇಮ ಕಥೆ ಇನ್ನೂ ಬಹಳಷ್ಟು ಇದೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶಿವನ ಭಕ್ತರಾಗಿದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್. ಹರ ಹರ ಮಹಾದೇವ್.